ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಕೊನೆಗೂ ಆ ಶುಭ ಸುದ್ದಿ ಎಲ್ಲ ಕ್ರೀಡಾಭಿಮಾನಿಗಳು ಕೂಡ ಸಿಕ್ಕಿದೆ. 2026ನೇ IPL ಪಂದ್ಯ ಉದ್ಘಾಟನಾ ಪಂದ್ಯ ಸೇರಿದಂತೆ ಫೈನಲ್ ಪಂದ್ಯವು ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಂದರೆ ಬೆಂಗಳೂರಿನಲ್ಲಿ ನಡೆಯುತ್ತೆ ಅನ್ನುವಂಥದ್ದನ್ನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ನಿನ್ನೆ ಘೋಷಣೆ ಮಾಡಿದೆ. ಹೋದ ವರ್ಷ ನಡೆದಂತಹ RCB ಸೆಲೆಬ್ರೇಷನ್ನ ಸಂದರ್ಭದಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣದಲ್ಲಿ 12 ಮಂದಿ ಸಾವನ್ನಪ್ಪಿದಂಥ ಬಳಿಕ ಯಾವ ಪಂದ್ಯಗಳು ಕೂಡ ಡೊಮೆಸ್ಟಿಕ್ ಇರಲಿ ಅಥವಾ ಅಂತಾರಾಷ್ಟ್ರೀಯ ಪಂದ್ಯಗಳಿರಲಿ ಯಾವ ಪಂದ್ಯಗಳನ್ನು ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಿರಲಿಲ್ಲ. ಸೊ ಅದಾಗಿ ಒಂದು ರೀತಿಯ ಗ್ರಹಣ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಡದಂತಾಗಿತ್ತು. ಸೊ ಈಗ ಅವೆಲ್ಲವೂ ಕೂಡ ನಿವಾರಣೆಯಾಗಿದೆ. ಸರ್ಕಾರದ ಹಂತದಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂಥ ಮೈಕಲ್ ಡಿ ಕುನಾ ಅವರ ವರದಿಯನ್ನು ಆಧರಿಸಿ, ಜೊತೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತರಾಗಿರುವಂಥ ಮಹೇಶ್ವರ ರಾವ್ ಅವರ ವರದಿಯನ್ನು ಆಧರಿಸಿ ಇದೀಗ ಕೆಲವೊಂದು ಬದಲಾವಣೆಯನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ KSCA ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಸಂಸ್ಥೆಯವರು ಮಾಡಿ ಇದೀಗ ಸರ್ಕಾರದಿಂದನೂ ಕೂಡ ಅನುಮೋದನೆಯನ್ನು ಪಡೆದು IPL ಪಂದ್ಯಗಳನ್ನು ನಡೆಸೋದಕ್ಕೆ ಸಿದ್ಧತೆಗಳನ್ನು ಶುರು ಮಾಡಿರುವಂಥದ್ದು. ಮಾರ್ಚ್ 26ರಿಂದ IPL ಈ ಸೀಸನ್ನ IPL ಪಂದ್ಯಗಳು ಶುರುವಾಗ್ತಾ ಇದೆ. ಸೊ ಕಳೆದ ಸೀಸನ್ನಲ್ಲಿ ನಾವು ಅಂದರೆ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕಪ್ ಗೆದ್ದಿರುವಂಥ ಹಿನ್ನೆಲೆಯಲ್ಲಿ ಉದ್ಘಾಟನಾ ಪಂದ್ಯ ಯಾವ ತಂಡ ಕಪ್ ಗೆದ್ದಿರುತ್ತೋ ಅವರ ತವರು ಮೈದಾನದಲ್ಲೇ ನಡೆಸುವಂಥ ಸಂಪ್ರದಾಯ IPL ಹೊಂದಿರುವಂಥದ್ದು. ಸೊ ಹೀಗಾಗಿ ಈ ಬಾರಿಯ ಉದ್ಘಾಟನಾ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತೆ. ಒಟ್ಟು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 5 ಪಂದ್ಯಗಳನ್ನು ನಡೆಸೋದಕ್ಕೆ RCB ಮ್ಯಾನೇಜ್ಮೆಂಟ್ ಮತ್ತು KSCA ಜಂಟಿಯಾಗಿ ನಿರ್ಧಾರವನ್ನು ಮಾಡಿರುವಂಥದ್ದು. ಒಂದು ಸೀಸನ್ನಲ್ಲಿ 7 ತವರು ಪಂದ್ಯಗಳಿರ್ತವೆ. ಆದರೆ ಈ ಬಾರಿ ಕಳೆದ ವರ್ಷ ಆ ದುರಂತ ನಡೆದಿರುವಂಥ ಕಾರಣಕ್ಕಾಗಿ 5 ಪಂದ್ಯಗಳನ್ನು ಮಾತ್ರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಸೋದಕ್ಕೆ ಅವಕಾಶ ಸಿಕ್ಕಿರುವಂಥದ್ದು. ಉಳಿದಿರುವಂಥ 2 ಪಂದ್ಯ ರಾಯ್ಪುರ ಸ್ಟೇಡಿಯಂನಲ್ಲಿ ನಡೆಸೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಆದರೂ ಕೂಡ ಮುಖ್ಯವಾಗಿ ಉದ್ಘಾಟನಾ ಪಂದ್ಯ 26ನೇ ತಾರೀಕು ಬೆಂಗಳೂರಿನಲ್ಲಿ ಇರುತ್ತೆ. ಜೊತೆಗೆ 2 ಪಂದ್ಯಗಳು ಲೀಗ್ ಹಂತದಲ್ಲಿರುತ್ತೆ, ಅಲ್ಲಿಗೆ 3 ಪಂದ್ಯ ಆಯಿತು. 4ನೇ ಪಂದ್ಯ ಪ್ಲೇ ಆಫ್ನಲ್ಲಿರುತ್ತೆ. 5ನೇ ಪಂದ್ಯ ಫೈನಲ್ ಮ್ಯಾಚ್ ಕೂಡ ಇದೇ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತೆ ಅನ್ನುವಂಥದ್ದನ್ನು ನಿನ್ನೆ KSCA ಅಧ್ಯಕ್ಷರಾಗಿರುವಂಥ ವೆಂಕಟೇಶ್ ಪ್ರಸಾದ್ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ರೀತಿಯಾಗಿ 5 ಪಂದ್ಯಗಳನ್ನು ಈ ಬಾರಿ ನಡೆಸೋದಕ್ಕೆ ಚಿಂತನೆಯನ್ನು ಅಂದರೆ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಸಂಪೂರ್ಣಗೊಳಿಸಿರುವಂಥದ್ದು. ನ್ಯಾಯಮೂರ್ತಿ ಮೈಕಲ್ ಡಿ ಕುನಾ ಅವರು ಕೊಟ್ಟಿರುವಂಥ ವರದಿ ಏನಿದೆ ಆ ವರದಿಯ ಪ್ರಕಾರ ಕೆಲವೊಂದಿಷ್ಟು ಬದಲಾವಣೆಗಳು ಕೂಡ ಸ್ಟೇಡಿಯಂಗೆ ಮಾಡಿರುವಂಥದ್ದು. ಹೆಚ್ಚುವರಿಯಾಗಿ 13 ಗೇಟ್ಗಳನ್ನು ಈ ಬಾರಿ ಮ್ಯಾಚ್ ನಡೆಯುವಂಥ ಸಂದರ್ಭದಲ್ಲಿ ಓಪನ್ ಇಡೋದಕ್ಕೆ, ಅಂದರೆ ಕಳೆದ ಬಾರಿ ಜನಸಂದಣಿಯಿಂದ ನೂಕುನುಗ್ಗಲಾಗಿ ಕಾಲ್ತುಳಿತ ಸಂಭವಿಸಿ ಜನ ಏನು ಸತ್ರೋ, ಸೊ ಈ ಬಾರಿ ಆ ರೀತಿಯಾಗಿರುವಂಥ ಜನಸಂದಣಿ ಆಗಬಾರ್ದು, ಸುಗಮವಾಗಿರುವಂಥ ಫುಟ್ಫಾಲ್ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ 13 ಹೆಚ್ಚುವರಿ ಗೇಟ್ಗಳನ್ನು KSCA ಈಗಾಗಲೇ ರೆಡಿ ಮಾಡ್ತಾ ಇರುವಂಥದ್ದು. ಬಹುತೇಕ ಕೆಲಸಗಳು ಕೂಡ ಮುಕ್ತಾಯ ಆಗಿದೆ. ಸೊ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಪಂದ್ಯ ಆಡಿಲ್ಲ ಅಂತಂದರೆ ಅದರಲ್ಲಿ ಕ್ರೀಡಾ ಅಭಿಮಾನಿಗಳಿಗೂ ಕೂಡ RCB ಅಭಿಮಾನಿಗಳಿಗೆ ನಿರಾಸೆ ಇದೆ. ಇದರ ಜೊತೆಗೆ ಬಹುದೊಡ್ಡ ಆದಾಯವೂ ಕೂಡ KSCA ಇರ್ಬೋದು ಅಥವಾ ಸಂಬಂಧಪಟ್ಟ RCB ಮ್ಯಾನೇಜ್ಮೆಂಟ್ಗಳಿಗೆ, IPLಗೆ, BCCI ಎಲ್ಲದಕ್ಕೂ ಕೂಡ ನಷ್ಟ ಆಗುತ್ತೆ. ಸೊ ಹೀಗಾಗಿ 5 ಪಂದ್ಯಗಳನ್ನು ಈ ಬಾರಿ ಆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಸೋದಕ್ಕೆ ಎಲ್ಲ ಸರ್ಕಾರ ಒಪ್ಕೊಂಡಿದೆ, RCB ಮ್ಯಾನೇಜ್ಮೆಂಟ್ ಒಪ್ಕೊಂಡಿದೆ, BCCI ಒಪ್ಕೊಂಡಿದೆ. KSCA ಹೊಸ ಪದಾಧಿಕಾರಿಗಳ ಸಮಿತಿ ಬಂದ ಬಳಿಕ ಇದೊಂದು ಬಹುದೊಡ್ಡ ಸಾಧನೆ ಅಂತ ವೆಂಕಟೇಶ್ ಪ್ರಸಾದ್ ಅವರು ನಿನ್ನೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನಿಜಕ್ಕೂ ಖುಷಿ ಆಗುತ್ತೆ. ಮೊನ್ನೆ ಅಂದರೆ ಕಳೆದ ವರ್ಷ ನಡೆದಂಥ ಕಾಲ್ತುಳಿತ ಪ್ರಕರಣ ಏನಿತ್ತು ಅದು ಒಂದು ಕ್ರಿಕೆಟ್ ಪಂದ್ಯದ ಸಂದರ್ಭದಲ್ಲಿ ನಡೆದಂಥ ಘಟನೆ ಅಲ್ಲ, ಅದೊಂದು ಸೆಲೆಬ್ರೇಷನ್ ಸಂದರ್ಭದಲ್ಲಿ ನಡೆದಂಥ ಘಟನೆ. ಸೊ ಹೀಗಾಗಿ ಅದನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳುವಂಥ ಅಗತ್ಯ ಇಲ್ಲ. ಇದು ಕ್ರಿಕೆಟ್ ಮ್ಯಾಚ್, ಇನ್ನೂ ಸೆಲೆಬ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ವಹಿಸ್ಕೋಬೇಕಾಗುತ್ತೆ. ಮತ್ತು ಕ್ರಿಕೆಟ್ ಮ್ಯಾಚ್ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಮುನ್ನೆಚ್ಚರಿಕೆ ವಹಿಸ್ಕೊಂಡ್ರೆ ಈ ರೀತಿಯಾಗಿರುವಂಥ ದುರ್ಘಟನೆಗಳನ್ನು ತಡಿಬೋದು ಅನ್ನುವಂಥದ್ದು KSCA ನಿಲುವು. ಆ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಸ್ಟೇಡಿಯಂಗೆ ಬರ್ತಾ ಇದೆ. ಒಟ್ಟು 5 ಪಂದ್ಯಗಳು ಈ ಬಾರಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. 2 ಪಂದ್ಯಗಳು ರಾಯ್ಪುರ ಮೈದಾನದಲ್ಲಿ RCB ತಮ್ಮ ತವರು ಪಂದ್ಯಗಳನ್ನು ಆಡೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿರುವಂಥದ್ದು. 5 ಪಂದ್ಯಗಳು ಕೂಡ ಭಾಳ ವಿಶೇಷವಾಗಿರುವಂಥದ್ದು. ಒಂದು ಉದ್ಘಾಟನಾ ಪಂದ್ಯ ಆಗಿರುತ್ತೆ, 2 ಪಂದ್ಯಗಳು ಲೀಗ್ ಹಂತದಲ್ಲಿರುತ್ತೆ, 4ನೇ ಪಂದ್ಯ
ಪ್ಲೇ ಆಫ್ನಲ್ಲಿ ಏನು ಸೆಮಿಫೈನಲ್ ಅಂದರೆ ಪ್ಲೇ ಆಫ್ನಲ್ಲಿ ಇರುತ್ತೆ. 5ನೇ ಪಂದ್ಯ ಫೈನಲ್ ಮ್ಯಾಚ್ ಕೂಡ RCB ಬಂದರೂ ಅಥವಾ RCB ಫೈನಲ್ಗೆ ಬರದಿದ್ದರೂ ಕೂಡ ಫೈನಲ್ ಪಂದ್ಯ ಬೆಂಗಳೂರಿನಲ್ಲೇ ನಡೆಯುತ್ತೆ ಅನ್ನುವಂಥ ಒಂದು ಸಿಹಿ ಸುದ್ದಿಯನ್ನು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ನಿನ್ನೆ ಕೊಟ್ಟಿರುವಂಥದ್ದು. ಏನೇ ಇದ್ರೂ ಕೂಡ ಪಂದ್ಯ ಅಂದರೆ ಮಹಿಳಾ ವಿಶ್ವಕಪ್ T20 ವಿಶ್ವಕಪ್ ಕೂಡ ಚಿನ್ನಸ್ವಾಮಿಯಲ್ಲಿ ನಡೆದಿರಲಿಲ್ಲ, ಅಂತಾರಾಷ್ಟ್ರೀಯ ಪಂದ್ಯಗಳು ನಡೆದಿರಲಿಲ್ಲ, ರಣಜಿ ಪಂದ್ಯಗಳು ನಡೆದಿರಲಿಲ್ಲ. ರಣಜಿ ಪಂದ್ಯ ಚಿನ್ನಸ್ವಾಮಿಯಿಂದ ಹುಬ್ಬಳ್ಳಿ KCA ಮೈದಾನಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಮತ್ತು KPL ಕರ್ನಾಟಕ ಪ್ರೀಮಿಯರ್ ಲೀಗ್ ಪಂದ್ಯಗಳು ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಿರಲಿಲ್ಲ. ಹೀಗೆ ಯಾವ ಪಂದ್ಯಗಳು ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯದೇ ಇದ್ದ ಕಾರಣ ಚಿನ್ನಸ್ವಾಮಿಯಲ್ಲಿ IPL ನಡೆಯುತ್ತೋ ಇಲ್ವೋ ಅನ್ನುವಂಥ ಒಂದು ಅನುಮಾನ ಹುಟ್ಕೊಂಡಿತ್ತು. ಈಗ ಎಲ್ಲದಕ್ಕೂ ಕೂಡ ತೆರೆ ಬಿದ್ದಿರುವಂಥದ್ದು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ IPL ಪಂದ್ಯ ನಡೆಯುತ್ತೆ. ಮಾರ್ಚ್ 26ನೇ ತಾರೀಕು ಉದ್ಘಾಟನಾ ಪಂದ್ಯ ಇರುತ್ತೆ. ಅದರ ಜೊತೆಗೆ 5 ಪಂದ್ಯಗಳು ಚಿನ್ನಸ್ವಾಮಿಯಲ್ಲಿ ನಡೆಸೋದಕ್ಕೆ RCB ಮ್ಯಾನೇಜ್ಮೆಂಟ್, KCA ಮತ್ತು BCCI ಸಿದ್ಧತೆಗಳನ್ನು ಈಗಿಂದೀಗಲೇ ಮಾಡಿಕೊಂಡಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.